ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ಬೆಳೆ ಯಾವ ಥರ ಎಷ್ಟು ದೊಡ್ಡದಾಗಿದೆ, ಈ ಮೊಳಕೆ ಯಾಕೆ ಎಷ್ಟು ಚಿಕ್ಕದಾಗಿದೆ ಅಂತ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದೇನಾಗುತ್ತಪ್ಪ ಅಂತಂದರೆ, ಈ ಬೀಜ ಮತ್ತು ಇಲ್ಲಿರೋ ಬೀಜ ಎರಡು ಒಮ್ಮಲ್ಕೆ ಊರಿರ್ತಾರೆ. ಆದರೆ ಈ ಜಾಗದಲ್ಲಿ ಏನು ಕಾಣ್ತಾ ಇದೆ ಚಿಕ್ಕ ಮೊಳಕೆ, ಅದರಲ್ಲಿ ಮೊದಲೇ ಹಾಕಿರೋ ಬೀಜ ಮೊಳಕೆ ಒಡೆದಿರಲ್ಲ. ಹಂಗಾಗಿ ಏನಪ್ಪ ಅಂದರೆ ಈ ಬೆಳೆಯಿಂದ ಈ ಬೆಳೆಗೆ ಇಷ್ಟು ಗ್ಯಾಪ್ ಉಳಿತಲ್ವ, ಹಂಗಾಗಿ ಅದರಲ್ಲಿ ಮತ್ತೊಂದು ಸರಿ ಬೀಜ ಹಾಕ್ತಾರೆ. ಆದರೆ ಇದು ಇಷ್ಟು ಚಿಕ್ಕದಾಗಿ ಇರ್ತಿರಲಿಲ್ಲ. ಯಾಕಪ್ಪ ಇಷ್ಟು ಚಿಕ್ಕದಾಗಿದೆ ಅಂತಂದರೆ, ಈ ಬೆಳೆ ಮೊಳಕೆ ಬಂದಮೇಲೆ ಮಳೆನೇ ಬಂದಿದ್ದಿಲ್ಲ ನಮ್ಮ ಸೈಡು. ಹಂಗಾಗಿ ಮಳೆ ಬರೋವರೆಗೂ ಕಾಯ್ದು ಹಾಕಿದ್ದಾರೆ. ಹಂಗಾಗಿ ತುಂಬ ದಿನಗಳು ಹಿಂದಾಗಿದೆ ಈ ಬೀಜ ಹಾಕೋಕ್ಕೆ. ಹಂಗಾಗಿ ಇದು ಎಷ್ಟು ಚಿಕ್ಕದಾಗಿದೆ, ಎಷ್ಟು ದೊಡ್ಡದಾಗಿದೆ. ಆದರೆ ಮುಂದೆ ಏನಪ್ಪ ವ್ಯತ್ಯಾಸ ಆಗುತ್ತಂದರೆ, ಇದೇನು ಕಾಣ್ತಾ ಇದೆ ದೊಡ್ಡ ಬೆಳೆ, ಇದು ಮೊದಲನೇ ಬೀಡಿ ಹತ್ತಿ ಬಿಡಿಸ್ಕೊಳ್ಳುತ್ತೆ. ಆದರೆ ಇದು ಬಿಡಿಸ್ಕೊಳ್ಳಲ್ಲ. ಇನ್ನು ಇದರಲ್ಲಿ ಕಾಯಿ ಇರುತ್ತೆ. ಇದು ಎರಡನೇ ಬೀಡಿ ಬೀಳಿಸ್ಕೊಳ್ಳುವಾಗ ಇದರ ಮೊದಲೇ ಬೀಡಿ ಬಿಡಿಸ್ಕೊಳ್ಳುತ್ತೆ. ಹಂಗಾಗಿ ಡಿಫ್ರೆಂಟು ಅಲ್ಲಿ ಬರುತ್ತೆ. ಮತ್ತೇನಪ್ಪ ಅಂದರೆ ಇದರದಲ್ಲಿರೋ ಸೆಕೆಂಡ್ನೇ ಬೀಡಿ ಬಿಡಿಸ್ಕೊಳ್ಳೋದಿಲ್ಲ ಹತ್ತಿನ. ಯಾಕಂತಂದರೆ ಆಮೇಲೆ ಮತ್ತೊಂದು ಬೆಳೆ ಬೆಳ್ಕೋತಾರೆ. ಈ ಹತ್ತಿ ಬೆಳೆನ ತೆಗೆದುಬಿಟ್ಟು ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಇದರಲ್ಲಿರೋ ಸೆಕೆಂಡ್ನೇ ಬೀಡಿನ ಬಿಡಿಸ್ಕೊಳ್ಳೋದಿಲ್ಲ. ಮತ್ತು ಡೈಲಿ ಇದೇ ಥರ ಅಪ್ಡೇಟ್ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ವೀಡಿಯೋ ಮಾಡ್ತಾ ಇರ್ತೀನಿ.